ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ. ಜೀವವೇ ಪ್ರೀತಿಸು, ಜೀವ ಹೋಗುವಂತೆ. ಭಾಗ 39. ಧೃತಿ ವಿಕಾಸ್ನನ್ನು ಬಕರಾ ಮಾಡಲು ನೋಡಿದಳು. ಅವನ ಜೊತೆ 10 ದಿನ ಸುತ್ತಾಡಿದಳು. ಮಾರನೇ ದಿನ ಅವನ ಜೊತೆ ಫಾರ್ಮ್ ಹೌಸ್ ಹೋಗಿದ್ದಳು. ಆದರೆ ಅವನಿಗೆ ಎಲ್ಲ ಮೊದಲೇ ತಿಳಿದಿತ್ತು. ಏನು, ನೀನೇ ಬುದ್ಧಿವಂತ ಅಂದ್ಕೊಂಡ? ನೀನು ಒಂದು ವಾರದಿಂದ ನನ್ನ ಬಳಿ ಕ್ಲೋಸಾಗಿ ಮೂವ್ ಮಾಡೋದ್ರಲ್ಲಿ ನನಗೆ ತಿಳಿಯಿತು. ಏನೋ ಉದ್ದೇಶ ಇದೆ ಅಂತ. ನೀನು ಇವತ್ತು ಫಾರ್ಮ್ ಹೌಸ್ಗೆ ಬರ್ತೀನಿ ಅಂದಾಗಲೇ ಎಲ್ಲ ತಯಾರಿ ಮಾಡಿದ್ದೆ ಎಂದವ ಅವಳತ್ತ ಗುರಾಯಿಸಿದ. ಏನಂದೆ? ಅಂದರೆ ನನಗೇನೋ ಮಾಡಿದ್ದೀಯಾ ಎಂದವಳಿಗೆ ಭಯ ಶುರುವಾಗಿತ್ತು. ಏನಿಲ್ಲ ಬೇಬಿ, ಜಸ್ಟ್ ಒಂಚೂರು ಡ್ರಗ್ ಹಾಕಿದ್ದೆ ನೀನು ಊಟ ಮಾಡೋದ್ರಲ್ಲಿ ಎಂದವ ಗ್ರಹಿಸಿ ನಕ್ಕ. ಯೋ ಎಂದು ಮೇಲೆದ್ದಳು. ಮತ್ತೆ ಜೋರಾಗಿ ತಿರುಗಿತು. ತಲೆ ಹಿಡಿದು ಕುಳಿತು ಬಿಟ್ಟಳು. ಏನಾಗಲ್ಲ ಬೇಬಿ, ಒಂದೇ ಒಂದ್ಸರಿ ನಾನು ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತೀನಿ ಎಂದವ ಅವಳ ಸನಿಹ ಹೋದ. ಬೇಡ ವಿಕಾಸ್, ಇದು ಸರಿ ಇರಲ್ಲ ಎಂದವಳಿಗೆ ಇನ್ನೂ ಸುಸ್ತು ಹೆಚ್ಚಾಗಿತ್ತು. ಏನಾಗಲ್ಲ ಚಿನ್ನಿ, ನಿನ್ನ ಅಂದಾನ ಅನುಭವಿಸೋ ಅವಕಾಶ ನೀನೇ ಕೊಟ್ಟಿರುವಾಗ ನಾನೇಕೆ ಸುಮ್ಮನಿರಲಿ ಎಂದವ ಚೇರ್ ತಳ್ಳಿದ. ಬೇಡ ವಿಕಾಸ್, ಬೇಡ ಎಂದವಳು ಹಾಗೆ ಪ್ರಜ್ಞೆ ತಪ್ಪಿದವಳು. ಈಗ ನಿನ್ನ ಕಾಪಾಡೋಕೆ ಯಾರೇ ಬರ್ತಾರೆ ಎಂದವ ಅವಳತ್ತ ಧಾವಿಸಿದ. ಅವಳನ್ನೇ ಮೇಲಿನಿಂದ ಕೆಳಗೆ ನೋಡುತ್ತಾ ತನ್ನ ತುಟಿಗಳತ್ತ ಸವರಿಕೊಂಡ. ಅವಳೆಡೆ ಬಾಗಿದ. ಕಟ್ 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 ಕಟ್, ಈ ಸೀನ್ ಓಕೆ ರೀ ಎನ್ನುತ್ತಾ ಎದ್ದು ಕುಳಿತಳು ಧೃತಿ. ವಿಕಾಸ್ ಆ್ಯಕ್ಟಿಂಗ್ ಓಕೆ, ಆದರೆ ನೀನೊಂಚೂರು ಓವರ್ ಡ್ರಾಮಾ ಮಾಡಿದೆ ಎಂದು ಪರದೆ ಹಿಂದೆ ಆಚೆ ಬಂದ ರಜತ್. ಹೌದೇನ್ರಿ? ಹಾಗಾದರೆ ಇದೊಂದು ಟೇಕ್ ತಗೊಳ್ಳೋಣ ಕಣ್ರಿ ನುಲಿಯುತ್ತಾ ನುಡಿದಳು. ಇದೇನು ಫ್ಯಾಮಿಲಿ ಡ್ರಾಮಾನ? ರೇಪ್ ಸೀನ್, ಇದೊಂದು ಟೇಕ್ ಅಂತೆ. ತೆಗೆದೊಂದು ಬಿಡ್ಲ. ಕೈಯಲ್ಲಿದ್ದ ಮೊಬೈಲ್ ಜೇಬಿಗಿಳಿಸಿದ. ಅಯ್ಯೋ ರೀ, ನೀವು ಹೀಗೆಲ್ಲ ಬೇರೆಯವರ ಎದುರು ಜೋರು ಮಾಡೋದು ಸರಿನಾ? ನಾನು ನಿಮ್ಮ ಜೊತೆ ಟೂಟು ಎಂದು ಮೂತಿ ಉಬ್ಬಿಸಿದಳು. ವಿಕಾಸ್ಗೆ ಎಲ್ಲ ಅಯೋಮಯ. ಅಯ್ಯೋ ನನ್ನ ಬಂಗಾರಿ, ಯಾಕೆ ಕೋಪ ಮಾಡ್ಕೊಳ್ಳೋದು? ನಿಂಗೆ ಬೈದೆ ಇನ್ಯಾರಿಗೆ ಬೈಯೋದು ನಾನು? ಈಗೆಲ್ಲ ಅಳಬಾರ್ದು ಚಿನ್ನಿ. ಧೃತಿ ಹತ್ತಿರ ಬಂದು ಅವಳನ್ನು ಎದೆಗೊರಿಸಿಕೊಂಡ. ನೀವು ಇಷ್ಟೆಲ್ಲ ನೈಸ್ ಮಾಡಿದರೆ ಓಕೆ, ಮಾಫಿ ಎಂದು ಅವನ ಶರ್ಟ್ಗೆ ಮುಖವರಿಸಿದಳು. ಛೀ, ಓವರ್ ಆ್ಯಕ್ಟಿಂಗ್ ರಾಣಿ, ದೂರ ಇರೆ ಎಂದವ ಅವಳನ್ನು ಸರಿಸಿದ. ರಜತ್, ಏನು ನಡೀತಿದೆ ಇಲ್ಲಿ? ವಿಕಾಸ್ ರಜತ್ನನ್ನ ತಿರುಗಿ ಕೇಳಿದೆ. ಹೇ ವಿಲನ್, ಇಲ್ಲಿ ಹೀರೋ ಹೀರೋಯಿನ್ ರೊಮ್ಯಾನ್ಸ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಸೆನ್ಸ್ ಇಲ್ವಾ ಎಂದು ಗದುರಿದ. ಧೃತಿ, ಮೈ ಸ್ವೀಟ್ ಹಾರ್ಟ್, ಹೊಟ್ಟೆ ಫುಲ್ಲಾಯಿತು. ಈ ವಿಲನ್ ತಿನ್ನಿಸಿದ್ದು ಹೊಟ್ಟೆಗೆ ಸರಿ ಹೋಯಿತು ಎಂದು ಧೃತಿಯ ಮುಂಗುರುಳು ಸರಿಸಿದ. ಹೌದು ರೀ, ಹೊಟ್ಟೆ ಫುಲ್ಲಾಯಿತು. ಅವನು ತಿನ್ನಿಸಿದ್ದು ನೀವು ತಿನ್ನಿಸಿದಷ್ಟು ಚೆನ್ನಾಗಿರಲಿಲ್ಲ. ಆದರೆ ಎಲ್ಲ ಅಡುಗೆ ನೀವೇ ಟೇಸ್ಟ್ ಮಾಡಿದ್ದಲ್ವಾ, ಸೋ ಓಕೆ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು. ಅವರಿಬ್ಬರ ಮಾತು ಇವಾಗ ಅರ್ಥ ಆಗತೊಡಗಿತು ಅವನಿಗೆ. ಅಂದರೆ ಇವರಿಬ್ಬರು ಸೇರಿ ನನ್ನ ಬಕ್ರಾ ಮಾಡಿದ್ದ ಎಂದುಕೊಂಡವ. ಅಲ್ಲೇ ಇದ್ದ ಹೂವಿನ ವಾಸ್ ತೆಗೆದು ರಜತ್ ಹಿಂತೆಲೆಗೆ ಹೊಡೆಯಲು ಹೋದ. ತಕ್ಷಣ ಅವನ ಕೈ ಹಿಡಿದ ರಜತ್. ಏನಪ್ಪ ನೀನು, ಭೂಲೋಕದಿಂದ ಟಿಕೆಟ್ ತಗೊಳ್ಳೋಕೆ ಅಷ್ಟೊಂದು ಅವಸರನ? ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ ಎಂದವನು ಧೃತಿಯನ್ನು ಸೈಡ್ ನಿಲ್ಲಿಸಿ ವಿಕಾಸ್ನ ಮೇಲೆಗರಿದ. ಅದೆಷ್ಟು ಹೊಡೆದಾಡುತ್ತಿದ್ದರೆಂದರೆ ಇಬ್ಬರಲ್ಲೂ ಅನೇಕ ಗಾಯಗಳಾಗಿದ್ದವು. ಧೃತು ಹೊಡೆಯಲು ನೋಡಿದಳು, ಆದರೆ ಅವಳಿಗೆ ಗದರಿ ದೂರ ನಿಲ್ಲಿಸಿದ ರಜತ್. ನಿಮ್ಮಿಬ್ಬರಿಗೂ ಸರಿಯಾಗಿ ಮಾಡ್ತೀನಿ ನಾನು ಎಂದವ ತಲೆಗೆ ಬಲವಾಗಿ ಹೊಡೆದು ಬಿಟ್ಟ ರಜತ್. ಅವರಲ್ಲಿದ್ದ ಎಲ್ಲ ಸಿಟ್ಟು ಹಾಕಿ ಚಚ್ಚತೊಡಗಿದ. ಮೈಮೇಲೆ ಗಾಯವಾದರೂ ಎಚ್ಚರವಿರದೆ ಹೊಡೆಯುತ್ತಿದ್ದವನೇ ಧೃತಿಗೆ ತಡೆದಳು. ಕೆನ್ನೆ ಮೇಲಿದ್ದ ರಕ್ತ ಒರೆಸಿಕೊಂಡವ ಅವನನ್ನು ಕೆಳಗೆ ಬಿಟ್ಟು ಚೇರ್ ಎಳೆದು ಅವನ ಮೇಲೆ ಕುಳಿತ. ಏನೋ ನೀನು ಬುದ್ಧಿವಂತ ಅಂದ್ಕೊಂಡಿದ್ದ? ನೀನೇ ಬುದ್ಧಿವಂತ ಅಂದರೆ ನಾನೇನು ಮಾಡಲಿ ಎಂದವ ಇನ್ನೊಂದು ಅವನ ಕೆನ್ನೆಗೆ ಬಿಗಿದ. ರಜತ್, ನಿಮ್ಮ ಕೋಪ ಕಮ್ಮಿ ಮಾಡ್ಕೊಳ್ಳಿ, ಇನ್ನೂ ಹೊಡೆದರೆ ಅವನು ಸತ್ತೇ ಹೋಗ್ತಾನೆ ಕೈ ಹಿಡಿದು ನುಡಿದಳು. ನೀನು ಸುಮ್ಮನೆ ನಿಂತ್ಕೋ ಎಂದವನಿಗೆ ಸಹಸ್ರಾಮಾಚರಣೆ ಮಾಡುತ್ತಾ ಕುಳಿತಳು. ನಾನು ಹೇಗಿಲ್ಲಿಗೆ ಬಂದೆ ಅಂತ ಅನುಮಾನನ ಎಂದವ ಫ್ಲ್ಯಾಶ್ ಬ್ಯಾಕ್ ಹೇಳಿದ. ನಿನ್ನೆ ರಾತ್ರಿ ಅವನು ಮೆಸೇಜ್ ನೋಡಿ ಪ್ರಶ್ನಿಸಿ ಮಲಗಿದ ಮೇಲೆ ಧೃತಿ, ನೀನು ನಿಜವಾಗ್ಲೂ ನನ್ನಿಂದ ಏನೂ ಮುಚ್ಚಿಡ್ತಾ ಇದೆಯಲ್ವಾ ಎಂದ. ಇಲ್ಲಪ್ಪ, ನಾನೇನು ಮುಚ್ಚಿಟ್ಟಿಲ್ಲ ಕಣ್ ತಪ್ಪಿಸಿ ನುಡಿದಳು. ಹಾಗಾದರೆ ವಿಕಾಸ್ ಜೊತೆ ಯಾಕೆ ಸುತ್ತಾಡ್ತಿದ್ಯಾ ನೇರವಾಗಿ ಕೇಳಿದ. ಅದು ನನ್ನಿಷ್ಟ ಮುಸಿಕೆಳೆದು ಮಲಗಿದಂತೆ ನಟಿಸಿದಳು. ನಾನು ಅವತ್ತೇ ಹೇಳಿಲ್ಲ ಅವನಿಂದ ದೂರ ಇರುವಂತ. ಏನು ಮಾಡೋದಕ್ಕೆ ಹೊರಟಿದ್ಯಾ ಅವಳ ಬೆಡ್ಶೀಟ್ ಎಳೆದು ಕೇಳಿದ. ಅವನ ಕೋಪಕ್ಕೆ ಹೆದರಳಿದು. ಅದು ಅವನು ನನಗೆ ಮೋಸ ಮಾಡಿದ ಅಲ್ವಾ, ಅದಕ್ಕೆ ನಾನು ನಂಬಿಸಿ ಮೋಸ ಮಾಡೋ ಶಿಕ್ಷೆ ಕೊಡ್ತೀನಿ ಎಂದಳು ಹೆದರುತ್ತಾ. ಏನು ಶಿಕ್ಷೆ ಗಡುಸಾಗಿ ಕೇಳಿದ. ಅದು ಅವನಿಗೆ ನನ್ನ ಮೇಲೆ ಆಸೆ ಅಲ್ವಾ, ಅದನ್ನೇ ಯೂಸ್ ಮಾಡ್ಕೊಂಡು ನಾಳೆ ಅವನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡಿಬೇಕು ಅಂತ. ಅವಳ ಮಾತು ಮುಗಿಯೋ ಮುನ್ನವೇ ಅವಳ ಕೆನ್ನೆಯ ಬಳಿ ಕೈ ತೆಗೆದುಕೊಂಡು ಹೋದವ ನಿಲ್ಲಿಸಿದ. ನೀನು ಏನು ಅಂದ್ಕೊಂಡಿದ್ಯಾ? ನೀನೇನು ರೌಡಿನ ಅವನಿಗೆ ಹೊಡೆಯೋಕ್ಕೆ? ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಮಾನ ಪ್ರಾಣ ಎರಡೂ ಹೋಗುತ್ತೆ. ನಾನು ಹೇಳಿದ್ದೆ ಅಲ್ವಾ ಇದರ ಆಳ ತುಂಬ ದೊಡ್ಡದಿದೆ ಅಂತ ಅಡುಗಚ್ಚಿ ನುಡಿದ. ಇವಾಗ ನಾನು ಏನು ಮಾಡಲಿ? ಬೆಕ್ಕಿನ ಮರೆಯಂತೆ ಕುಸುಕುಸು ನುಡಿದಳು.
ಹೋಗಿ ಅವನ ಜೊತೆ ಡ್ಯಾನ್ಸ್ ಮಾಡು, ದಡ್ಡಿ ದಡ್ಡಿ ಎಂದು ಬೈದವ ಸೋಫಾ ಮೇಲೆ ಕುಳಿತು ಚಿಂತಿಸುತ್ತಾ ತೊಡಗಿದ. ನಾನು ಬರಲ್ಲ ಅಂತ ಮೆಸೇಜ್ ಮಾಡಲಾ? ಅವನ ಮೌನ ನುಡಿದಳು. ಬೇಡ, ಮಾಡಿದ ಡ್ರಾಮಾ ಮುಂದುವರಿಸೋಣ ಎಂದ. ಅಂದರೆ ನಾಳೆ ನಾನು ಅವನ ಜೊತೆ ಹೋಗಬೇಕಾ? ಕಣ್ಣು ಬಾಯಿ ಬಿಟ್ಟು ಕೇಳಿದಳು. ಹೋಗಬೇಕು, ಹೋಗ್ತೀಯಾ? ಒಬ್ಬಳೇ ಅಲ್ಲ ಎಂದವನ ಮಾತು ತಿಳಿಯದೆ ಅವನನ್ನು ವಿಚಿತ್ರವಾಗಿ ನೋಡಿದಾಗ ನಾನು ಬರ್ತೀನಿ ಎಂದ. ಅಯ್ಯೋ, ನೀನು ಬಂದರೆ ಅವನು ನನ್ನ ಜೊತೆ ತಪ್ಪಾಗಿ ಹೇಗೆ ಬಿಹೇವ್ ಮಾಡ್ತಾನೆ ಎಂದು ಚೂರು ಧ್ವನಿ ಜೇರಿಸಿ ಅವನ ಉರಿಗಣ್ಣು ನೋಡಿ ತೆಪ್ಪಾದಳು. ನೀನು ಡೈಲಿ ಅವನ ಜೊತೆ ಹೋಗೋ ಥರನೇ ಹೋಗು, ನಾನು ಡ್ರಾಪ್ ಮಾಡಿದ ತಕ್ಷಣ ಅವನ ಜೊತೆ ಹಾಗಿರ್ತೆಲ್ಲ ಹಾಗೆ ಅಂತ. ನಾನು ಅವನ ಜೊತೆ ಹೋಗೋದು ನಿಮಗೆ ಗೊತ್ತು, ಕಣ್ಣು ದೊಡ್ಡದು ಮಾಡಿ ನುಡಿದಳು. ನೀನು ಇಷ್ಟು ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ತೀಯ, ನಾನು ಸುಮ್ಮನೆ ಇರಬೇಕಾ ಎಂದ. ಹೋಗಿ ಮೂತಿ ತಿರುವಿ ಕೇಳಿದಳು. ಹೋಗಿ ಅವನ ಜೊತೆ ರೊಮ್ಯಾನ್ಸ್ ಮಾಡು ಎಂದವನನ್ನೇ ದುರುಗುಟ್ಟಿ ನೋಡಿದಳು. ನೀನು ಅನ್ಕೊಂಡು ಡ್ರಾಮಾ ಮಾಡು, ಆದರೆ ಕೊಂಚ ಲೇಟಾಗಿ ಕರ್ಕೊಂಡು ಬಾ, ನಾನು ಹೋಗಿ ಅಲ್ಲೇ ಇರ್ತೀನಿ. ಅವನನ್ನು ಟಚ್ ಮಾಡೋಕ್ಕೆ ಬಂದಾಗ ಎಂಟ್ರಿ ಕೊಡ್ತೀನಿ. ಅದನ್ನು ರೆಕಾರ್ಡ್ ಮಾಡಿಕೊಂಡ್ರೆ ಅಟೆಂಪ್ಟ್ ಟು ರೇಪ್ ಕೇಸ್ ಆಗುತ್ತೆ. ಆತ ಹೆದರಿಸಿ ಎಲ್ಲ ನಿಜ ಕಕ್ಕಿಸೋಣ ಎಂದಾಗ ಅವನ ಮಾತಿಗೆ ಅಂತ ಒಪ್ಪಿಕೊಂಡಳು. ಮತ್ತೆ ಏನಾದರೂ ಎಡವಟ್ ಮಾಡ್ಕೊಂಡಿಯಾ ಎಚ್ಚರಿಸಿ ಅವನು ಮಲಗಿದ. ಅದರಂತೆ ಅವರನ್ನು ಕಳಿಸಿದ ಮೇಲೆ ಫಾರಂ ಹೌಸ್ಗೆ ಬಂದವ ತನ್ನ ಐಡೆಂಟಿಟಿ ಬಳಸಿಕೊಂಡು ಅವರನ್ನು ಹೆದರಿಸಿ ಡ್ರಗ್ ಬಳಸಿದ ಊಟವನ್ನು ಎಕ್ಸ್ಚೇಂಜ್ ಮಾಡಿದ. ಅವರ ರೂಮ್ ಬರುವುದನ್ನೇ ಊಹಿಸಿ ಅಲ್ಲೇ ಅವಿತಿದ್ದ. ನೋಡ್ರಪ್ಪ, ಇದೇ ಫ್ಲ್ಯಾಶ್ ಬ್ಯಾಕ್ ಎಂದವ ಅವನ ಕಾಲ್ ಮೇಲೆ ತನ್ನ ಕಾಲಿಟ್ಟು. ಇವಾಗ ಹೇಳು, ಯಾರು ನಿನ್ನನ್ನು ಕಳಿಸಿದ್ದು? ಯಾಕೆ? ನೀನೇ ಲಡ್ಡು ಮಾಮ ಅಂತ ನಂಬಿಸೋ ಪ್ಲ್ಯಾನ್ ಯಾಕೆ ಕೊಟ್ಟಿದ್ದು? ಅದರಿಂದ ಏನು ಪ್ರಯೋಜನ? ಯಾರು ನಿಮ್ಮ ಬಾಸ್ ಎಂದು ಕೇಳಿದ. ಇಲ್ಲ, ನನಗೆ ಯಾರೂ ಬಾಸ್ ಇಲ್ಲ, ನನಗೆ ಇವಳು ಬೇಕು. ನಿನ್ನ ಮದುವೆ ಆದ ಮೇಲೆ ನನಗೆ ಸಿಗೋಲ್ಲ ಅಂತ ನಾನೇ ಈ ಪಾತ್ರದ ಮುಖಾಂತರ ಅವಳ ಮುಂದೆ ಬಂದೆ ಎಂದ. ಸುಳ್ಳು. ಹಾಗಿದ್ರೆ ಇವಳ ಜೀವನದ ವಿಚಾರಗಳು ನಿನಗೆ ಹೇಗೆ ತಿಳಿದವು? ಅವಳ ಕೆನ್ನೆಗೆ ಬಾರಿಸಿ ಕೇಳಿದ. ಅದು ನಿನಗೆ ಬೇಕಾಗಿಲ್ಲ. ಕೆನ್ನೆ ಮೇಲೆ ಕೈ ಇಟ್ಟು ನೋಡಿದ. ಬೇಕಾಗಿರೋದಕ್ಕೆ ಕಣ್ಣು ಬಂದಿರೋದು. ನನ್ನ ಧೃತಿ ಮೇಲೆ ಕೆಟ್ಟು ಕಣ್ಣು ಹಾಕ್ತೀಯ. ಇದೇ ಕೈ ತಾನೇ ಅವಳನ್ನು ಸೋಕಿದ್ದು ಎಂದವ ಅವನ ಬಲಗೈ ತಿರುಚಿದ್ದ. ಅವನ ಬೆರಳುಗಳನ್ನು ತನ್ನ ಬೂಟ್ ಕೆಳಗಿಟ್ಟು ತುಳಿದ. ಇಲ್ಲ, ನಾನು ಹೇಳಲ್ಲ, ನನಗೆ ಧೃತಿ ಬೇಕು. ಅವಳನ್ನು ನನಗೆ ಒಪ್ಪಿಸು. ನಿಂಗೆ ಯಾರು ಬೇಕು ಅವರ ಸತ್ಯ ಹೇಳ್ತೀನಿ. ನಾನು ನೋವಿನಲ್ಲೂ ನುಡಿದ. ರಜತ್ ಸಿಟ್ಟು ನೆತ್ತಿಗೆರೆತು. ಗನ್ ತೆಗೆದು ಸೀದಾ ಅವನ ತಲೆಗೆ ಇಟ್ಟವನೇ. ಡ್ಯಾಶ್ 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 ಮಗನೇ, ನನ್ನ ಧೃತಿನ ನೀನು ಒಪ್ಪಿಸಬೇಕಾ? ಸಾಯಿ ಎಂದ. ಇನ್ನೇನು ಟ್ರಿಗರ್ ಒತ್ತಬೇಕು. ಓಡಿ ಬಂದಳು ಧೃತಿ. ರಜತ್, ಕಂಟ್ರೋಲ್ ಯುವರ್ ಸೆಲ್ಫ್. ಅವನು ಏನು ಹೇಳುತ್ತಾನೆ ಅಂತ ಅಂದ ತಾನೆ ಕೈ ಅದುಮಿದಳು. ಏನು ಹೇಳೋದು? ಅವನು ಹೇಳಿದ್ದು ಕೇಳಿಸ್ತಾ ನೀನು ಬೇಕಂತೆ ಅವನಿಗೆ. ಅವನ ಕೋಪಕ್ಕೆ ಇಬ್ಬರು ನಡುಗಿದರು. ರಜತ್, ಪ್ಲೀಸ್ ಕೇಳಿ ಇಲ್ಲಿ ಎಂದು ಅವ ಸಮಾಧಾನ ಅಳಗಿದ್ದಾಗ, ಹೇಳು ವಿಕಾಸ್, ಇದರ ಹಿಂದೆ ಇರೋದು ಯಾರು ಎಂದು ವಿಕ್ಕಿ ಮುಂದೆ ಕೇಳಿದಳು. ನೀನು ನನ್ನೊಳಗಾಗಬೇಕು. ಕಿರುನಕ್ಕು ನುಡಿದ. ಏಯ್! ಸೀದಾ ಅವನ ಕುತ್ತಿಗೆಗೆ ಕೈ ಹಾಕಿದ್ದ. ರಜತ್, ದೂರ ನಿಲ್ಲಿ, ಇದು ಅವನ ವಿಚಾರ. ಸಮಾಧಾನದ ಮಾತಿನಿಂದ ಆಗದಿದ್ದಾಗ ಅವಳು ಕೋಪಗೊಂಡಳು. ನನಗೆ ನೀನು ಬೇಕು ಒಂದೇ ಸರಿ, ಆಮೇಲೆ ನಿನ್ನ ಪಾಡಿಗೆ ನೀನಿದ್ದು ಬಿಡು. ಮತ್ತದೇ ಗತ್ತಿನ ಮಾತುಗಳು ಅವನದ್ದು. ಸರಿ, ನಾನು ಒಪ್ಪಿಗೆ ಕೊಡ್ತೀನಿ, ಮೊದಲು ಹೇಳು ಎಂದಳು ಅವನ ಕೈ ಹಿಡಿದಳು. ಅದೇಗಾಗುತ್ತೆ, ಮೊದಲು ಲಾಭ. ನಿಜ ಹೇಳಿದ ಮೇಲೆ ಕೈ ಕೊಟ್ಟರೆ ವಿಕ್ಕಿ ಎಷ್ಟೇ ಹೇಳಿದರೂ ಕೇಳಿಲ್ಲ. ಧೃತಿ, ಸೈಡಿಗೆ ಬಾ, ನಾನು ನೋಡ್ಕೊಳ್ತೀನಿ ಅವನನ್ನು. ಸ್ಟೇಷನ್ಗೆ ಹೋಗಿ ಏರೋಪ್ಲೇನ್ ಹತ್ತಿಸಿದರೆ ಎಲ್ಲ ತಿಳಿಯುತ್ತೆ ಎಂದು ರಜತ್ ಅವಳ ಕೈ ಹಿಡಿದು ಎಳೆದ. ಧೃತಿ ರಜತ್ ಮೇಲೆ ಬಿದ್ದಳು. ನೀವು ಏನೇ ಮಾಡಿದರೂ ನಾನು ಹೆದರಲ್ಲ. ಯಾಕಂದರೆ ನಾನು ಅವಳ ಮೇಲೆ ಕಣ್ಣಿಟ್ಟಿರೋದು ಇವತ್ತಲ್ಲ, 20 ವರ್ಷಗಳ ಹಿಂದೆ. ಅಂದರೆ ಅವಳು ಹುಟ್ಟಿದ ತಕ್ಷಣ ಎಂದ ವಿಕಾಸ್ ಜೋರಾಗಿ. ಅಂದರೆ? ಧೃತಿ ಅವನತ್ತ ತಿರುಗಿ ನೋಡಿದಳು. ಹೌದು, ನಾನೇ ವಿಕಾಸ್, ಸನ್ ಆಫ್ ಮಹೇಂದ್ರ ರೇವತಿ ಫ್ರಮ್ ಲಕ್ಷ್ಮೀಪುರ ಎಂದ ವಿಕಾಸ್. ಅಂದರೆ ಇವಾಗ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಬಂದಿರೋದಾ ಎಂದಳು ಧೃತಿ ಬಾಯಿನಿಂದ. ಇಲ್ಲ, ನಾನ್ಯಾಕೆ ಸೇಡು ತೀರಿಸಿಕೊಳ್ಳಲು ಬರಲಿ? ಇದರಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇದೆ ಎಂದವ ಕಷ್ಟಪಟ್ಟು ಎದ್ದು ನಿಂತ. ಅಂದರೆ ನಿನ್ನ ಕಳಿಸಿರೋದವರು ಯಾರು ಎಂದು ರಜತ್ ಕೇಳಿದ. ಬೇರೆ ಯಾರೂ ಅಲ್ಲ ನನ್ನ ಕಳಿಸಿದ್ದು. ವಿಕಾಸ್ ಮಾತು ಮುಗಿಯ ಮುನ್ನವೇ ಅವನ ಎದೆಗೆ ಬುಲೆಟ್ ಬಿದ್ದಿತ್ತು. ಅಮ್ಮ ಎಂದು ಧೃತಿ ರಜತ್ನನ್ನು ಅಪ್ಪಿದರೆ ಕಿಟಕಿಯಿಂದ ಹಾರಿ ಹೋದ ಮುಸುಕುದಾರಿ ಓಡಿದ ಹಿಂದೆ ರಜತ್. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.